ದೇವರನ್ನು ಯಾತಕ್ಕೆ ನಾವು ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ತೀವಿ, ವ್ಯಕ್ತಿತ್ವ ಕೊಡು ಅಂತ ಯಾಕೆ ಕೇಳಲ್ಲ? ಅಲ್ಲಿ ಆನ್ಸರ್ ಇದೆ. ಯಾಕೆಂದರೆ ಜ್ಞಾನ ಭಕ್ತಿ ವೈರಾಗ್ಯ ಭಗವಂತ ನಮಗೆ ಕೊಡಬೇಕು, ವ್ಯಕ್ತಿತ್ವ ನಾವೇ ಇಂಪ್ರೂವ್ ಮಾಡ್ಕೋಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಉದ್ಧರೇತ್ ಆತ್ಮನ ಆತ್ಮಾನಂ ನಾ ಆತ್ಮಂ ಅವಸಾದಯೇ ಆತ್ಮನ್ಯೇವ ಆತ್ಮನೋ ಬಂಧು ಆತ್ಮನ್ಯೇವ ರಿಪುರಾತ್ಮನಃ. ಅಲ್ಲೇ ಇದೆಯಲ್ಲ ಆನ್ಸರ್. ಅದಕ್ಕೆ ಕೇಳ್ಕೊಳ್ಳಲ್ಲ, ಕೇಳ್ಕೊಂಡ್ರೆ ಅವ್ನು ಕೊಡಲ್ಲ. ನಿಮ್ಮ ಉದ್ಧಾರ ನೀವೇ ಮಾಡ್ಕೊಳ್ಳಿ. ಆತ್ಮನ್ಯೇವ ಆತ್ಮನೋ ಬಂಧು ಆತ್ಮನ್ಯೇವ ರಿಪುರಾತ್ಮನಃ. ಒಬ್ಬ ವ್ಯಕ್ತಿನ ಕೆಳಗಡೆ ಇಳಿಸೋದು ಕೆಳಗೆ ಎತ್ತೋದು ತನ್ನಕ್ಕೆ ತಾನೇ ಮಾಡ್ಕೊಳ್ತಾ ಇರ್ತಾನೆ. ನಮಗೆ ಶತ್ರುಗಳಿರ್ತಾವೆ. ಅನ್ನೋ ಎಷ್ಟು ಜನ ಗೊತ್ತಾ? 8 ಜನ ಶತ್ರುಗಳು ನಮ್ಮನ್ನು ವ್ಯಕ್ತಿತ್ವ ಬೆಳಿದೇ ಇರೋಂಗೆ ಮಾಡ್ತಾರೆ. 8 ಅಷ್ಟವರ್ಗ ಅಂತ ಅದರ ಹೆಸರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ವಾಟ್ಸಪ್ ಆ್ಯಂಡ್ ಫೇಸ್ಬುಕ್ ಅಲ್ವಾ? ಈ ಹರಿಷಡ್ವರ್ಗಕ್ಕೆ ದಾಸರಾಗಿರೋರು ಹರಿದಾಸರಾಗ